ಸ್ನೇಹಿತರೆ, ಇವತ್ತು ನಾವು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ನಡೀತಾ ಇದೆ. ನಡೆದಾಡುವ ದೇವರು ಎಂದು ಖ್ಯಾತಿಗೆ ಒಳಗಾದಂತಹ ಮಹಾಪುರುಷರು ಆ ಒಂದು ಸಿದ್ಧಗಂಗಾ ಕ್ಷೇತ್ರದಲ್ಲಿದ್ದೀವಿ. ಯಾವ್ಯಾವ ರೀತಿ ಸಿದ್ಧತೆ ಆಗಿದೆ, ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ನೋಡೋಣ. ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ 6ನೇ ವರ್ಷದ ದಾಸೋಹ ದಿನ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಗಣ್ಯರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಸೇರಿದಂತೆ ಲಕ್ಷಾಂತರ ಜನ ಇಲ್ಲಿಗೆ ಬರ್ತಾರೆ. ಅದಕ್ಕಾಗಿ ಸಿದ್ಧಗಂಗಾ ಮಠ ಶುಭ್ರಗೊಂಡು ಸಿದ್ಧವಾಗಿದೆ. ಸ್ನೇಹಿತರೆ, ಮಠದ ಆವರಣವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಲಕ್ಷಾಂತರ ಜನ ಆಗಮಿಸುವಂಥ ಈ ಪುಣ್ಯ ದಿನ, ದಾಸೋಹದ ದಿನವನ್ನು ಶ್ರೀಮಠದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಬಂಧುಗಳೇ, ಸಿದ್ಧಗಂಗಾ ಮಠ ಅಂತಿದ್ದಂಗೆ ನಮಗೆ ನೆನಪಿಗೆ ಬರೋದು ಮಕ್ಕಳ ಕಲರವ. ಹೌದು, ಕರ್ನಾಟಕ ರಾಜ್ಯ ಸೇರಿದಂತೆ ಹಲವಾರು ಭಾಗಗಳಿಂದ ಸಾವಿರಾರು ಮಂದಿ ಮಕ್ಕಳು ಇಲ್ಲಿಗೆ ಬರ್ತಾರೆ. ಇವರೆಲ್ಲರೂ ಕೂಡ ಇಲ್ಲಿ ಶಿಕ್ಷಣ ಪಡೀತಾರೆ. ಪ್ರತಿ ವರ್ಷ ಕನಿಷ್ಠ 10ರಿಂದ 15 ಸಾವಿರ ಜನ ಮಕ್ಕಳು ಇಲ್ಲಿ ಶಿಕ್ಷಣ ಪಡೆದು ಹೊರಗಡೆ ಬರ್ತಾ ಇದ್ದಾರೆ. ಹಲವಾರು ಜಿಲ್ಲಾಧಿಕಾರಿಗಳು, KS ಆಫೀಸರು, ಅದೇ ರೀತಿ ಎಲ್ಲ ರೀತಿಯ ವೈದ್ಯರುಗಳು ಎಲ್ಲರೂ ಕೂಡ ಈ ಮಠ ಎಲ್ಲರನ್ನು ತಯಾರು ಮಾಡಿ ಈ ಸಂಪತ್ತನ್ನು ದೇಶಕ್ಕೆ ಕೊಡ್ತಾ ಇದೆ. ಸ್ನೇಹಿತರೆ, ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಯನ್ನು ದರ್ಶನ ಮಾಡಿಸ್ತಾ ಇದ್ದೀನಿ ನಾನು. ನೀವು ನೋಡ್ಬೋದು, ಇದು ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ. ಬಂಧುಗಳೇ, ನಾವು ದೇವರನ್ನು ಎಲ್ಲೂ ಕಂಡಿಲ್ಲ. ದೇವರನ್ನು ನಾನು ಕಂಡಿದ್ದೀನಿ ಅಂತ ಹೇಳೋದಾದರೆ ಅದು ಸುಳ್ಳು. ಯಾಕೆ ಅಂತ ಅಂದರೆ, ನಮಗೆ ಗುರುಗಳನ್ನು ಮಾತ್ರ ಕಾಣೋದಕ್ಕೆ ಸಾಧ್ಯ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ನಾವು ಹೇಳ್ತೀವಲ್ಲ, ಅದೇ ರೀತಿ ನಾವ್ಯಾರೂ ಕೂಡ ಆ ಬಸವಣ್ಣನ ಕಂಡಿಲ್ಲ. ನಾವ್ಯಾರೂ ಕೂಡ ಸಿದ್ಧಲಿಂಗೇಶ್ವರನ ಕಂಡಿಲ್ಲ. ನಾವು ಕಂಡಿರೋದು ಶಿವಕುಮಾರ ಸ್ವಾಮೀಜಿಯವ್ರನ್ನ. ಆ ಶಿವಕುಮಾರ ಸ್ವಾಮೀಜಿಯವರು ನಡೆದಾಡುವ ದೇವರು ಎಂದು ನಾವು ಕರಿತೀವಲ್ಲ, ಆ ಮಹಾಶಕ್ತಿ ಲೀನವಾದ ಸ್ಥಳ ಇದು. ಈ ದಿವಸ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ 6ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಗದ್ದಿಗೆ ಅಲಂಕಾರ ಆಗಿದೆ. ಬಂದಂಥ ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಇದೆ. ಮತ್ತು ಇವತ್ತು ರಾಜ್ಯಪಾಲರು ಬರ್ತಾ ಇದ್ದಾರೆ. ಹಂಗೆ BJP ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ರುದ್ರೇಶ್ ಅವರು, ಮರುಸ್ವಾಮಿ ಅವರು ಬರ್ತಾ ಇದ್ದಾರೆ. ಎಲ್ಲ ಗಣ್ಯರು ಬರ್ತಾ ಇದ್ದಾರೆ. ದಯವಿಟ್ಟು ಈ ದಿವಸ ಈ ಗದ್ದಿಗೆ ದರ್ಶನ ಮಾಡೋದೇ ಒಂದು ಪುಣ್ಯ. ಇನ್ನೊಂದು, ಶಿವಕುಮಾರ ಸ್ವಾಮೀಜಿಗಳ ಕಾಲದಲ್ಲಿ ನಾವು ಪಾದಸ್ಪರ್ಶ ಮಾಡಿ ಅವ್ರ ಕಾಲದಲ್ಲಿ, ಅವ್ರ ಯುಗದಲ್ಲಿ ನಾವು ಇದ್ದೀವಲ್ಲ, ನಮ್ಮದೇ ಪುಣ್ಯ. ಇನ್ನು ಮುಂದೆ ಹುಟ್ಟೋದು ಇಲ್ಲ, ಹಿಂದೆ ಹುಟ್ಟಿಲ್ಲ, ಆ ಥರ ಮಹಾನ್ ಶಿವಯೋಗಿಗಳು. ಅದನ್ನು ಇವತ್ತು ಈ ಮೆರವಣಿಗೆ, ಈ ಅಲಂಕಾರ, ಈ ಫಂಕ್ಷನ್ನು, ಈ ಪ್ರಸಾದ ವ್ಯವಸ್ಥೆ ನೋಡೋದಕ್ಕೆ ಕಣ್ಣು 2 ಸಾಲದಾಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರವನ್ನು ಇಟ್ಟು ಮೆರವಣಿಗೆ ಮಾಡಲಾಗುತ್ತದೆ. ಶಿವಕುಮಾರ ಸ್ವಾಮೀಜಿಯವರ 6ನೇ ಪುಣ್ಯ ಸಂಸ್ಮರಣೋತ್ಸವದ ಸಲುವಾಗಿ ರಥದ ಮೆರವಣಿಗೆ, ರಥದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಫೋಟೋ ಮೆರವಣಿಗೆ ಹಾಗೂ ನಂದಿಕೋಲು ಕುಣಿತ ಇಷ್ಟನ್ನು ಮೆರವಣಿಗೆಯಲ್ಲಿ ಏರ್ಪಡಿಸಲಾಗಿದೆ. ಸ್ನೇಹಿತರೆ, ಸಿದ್ಧಗಂಗಾ ಮಠ ಕೇವಲ ಶಿಕ್ಷಣ ಮಾತ್ರ ಕೊಡೋದಲ್ಲ, ಬದುಕಿನ ಭಾಗವನ್ನು ಕಲಿಸುತ್ತೆ. ಯಾಕೆ ಅಂದರೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾರೋ ಬಂದಿರೋರು ಯಾವುದೋ ಹೊರಗಡೆ ಕಲಾವಿದರಲ್ಲ, ಎಲ್ಲ ಕೂಡ ಆ ಸಿದ್ಧಗಂಗಾ ಮಠದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು. ನೋಡಿ, ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಜವಾಬ್ದಾರಿಯಿಂದ ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ತಂಡಗಳನ್ನು ತಾವೇ ರಚಿಸಿಕೊಂಡು ಬರೋ ಅಂಥ ಗಣ್ಯರನ್ನು ಸ್ವಾಗತ ಮಾಡೋದಿರ್ಬೋದು, ಅಥವಾ ಮಠದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ಅವರೇ ಭಾಗವಹಿಸಿ ವಿಶೇಷವಾಗಿ ಆಚರಣೆ ಮಾಡುವಂಥ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರ ಅದು ಸಿದ್ಧಗಂಗಾ ಮಠ. ನೋಡಿ, ಎಲ್ಲ ಕೂಡ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳು ಬರುವ ಗಣ್ಯರನ್ನು ಸ್ವಾಗತ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲರೂ ಸಿದ್ಧರಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಿಳಿ ಶರ್ಟು, ಬಿಳಿ ಪಂಚೆಯನ್ನು ಉಟ್ಟು ಎಲ್ಲರೂ ಕೂಡ ಶುಭ್ರರಾಗಿ ಮತ್ತು ನಮ್ಮ ಈ ದೇಶೀಯ ಸಂಸ್ಕೃತಿಯನ್ನು ಬಿಂಬಿಸುವ ರೀತಿ
ಇದ್ದಾರೆ. ಸಿದ್ಧಗಂಗಾ ಮಠ ಕೇವಲ ಶಿಕ್ಷಣ ಮಾತ್ರ ಅಲ್ಲದೆ ಬದುಕನ್ನು ಹಾಗೂ ಬದುಕಿನ ಭಾಗವನ್ನು ಕಲಿಸುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಈಗ ನೋಡ್ತಾ ಇದ್ದೀರಲ್ಲ ಈ ಮಂಚ, ಇದು ಶಿವಕುಮಾರ ಸ್ವಾಮೀಜಿಯವರ ಜೀವಿತಾವಧಿಯಲ್ಲಿ ಇಲ್ಲಿಗೆ ಬರುವಂಥ ಲಕ್ಷಾಂತರ ಭಕ್ತರ ಸಮಸ್ಯೆಗಳನ್ನ ಈಡೇರಿಸ್ತಾ ಇದ್ರು. ಅಂತಹ ಮಹಾ ಕ್ಷೇತ್ರ ಇವತ್ತು ಕೂಡ ಸ್ವಾಮೀಜಿಯವರು ಇಲ್ಲಿ ಜೀವಂತವಾಗಿದ್ದಾರೆ ಎಂಬ ನಂಬಿಕೆಯಿಂದ ಭಕ್ತರು ಇಲ್ಲಿಗೆ ಪ್ರತಿದಿನ ಬಂದು ನಮಸ್ಕಾರ ಮಾಡ್ತಾರೆ. ಈ ಜಾಗದಲ್ಲಿ ಕಿರಿಯ ಶ್ರೀಗಳಾದ ಸಿದ್ಧಲಿಂಗ ಸ್ವಾಮೀಜಿಯವರು ತಮ್ಮ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ನೀವೇನಾದರೂ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿಯವರ ಹತ್ರ ಆಶೀರ್ವಾದ ಪಡೆಯೋಕ್ಕೆ ಹೋಗಿದ್ರೆ ಅವರು ಮೊದಲು ಹೇಳ್ತಾ ಇದ್ದು ಪದ ಏನು ಅಂತ ಅಂದರೆ ಪ್ರಸಾದ ಮಾಡಿ ಅಂತ ಹೇಳ್ತಿದ್ದಾಗ ನಾವು ಒಂದು ಜಾಗಕ್ಕೆ ಹೋಗಬೇಕಾಗಿತ್ತು. ಅದು ಪ್ರಸಾದದ ಮನೆ ಅಥವಾ ದಾಸೋಹದ ಮನೆ ಅಂತ ಹೇಳಿ. ಈ ದಾಸೋಹದ ಮನೆ ಹೇಗಿರುತ್ತೆ, ಯಾವ ರೀತಿ ಎಲ್ಲ ಅಡುಗೆ ಮಾಡ್ತಾರೆ ಏನು ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಸಿದ್ಧಗಂಗಾ ಮಠ ಅಂತಿದ್ದಂಗೆ ಅದು ಕೃಷಿಕರ ಮಠ ಅಥವಾ ರೈತರ ಮಠ ಅಂತ ಹೇಳಿ ಹೆಸರು ಇತ್ತು. ಹಾಗಾಗಿ ನೋಡಿ, ಇಲ್ಲಿಗೆ ಬರುವಂಥ ಎಲ್ಲ ರೈತರು ಕೂಡ ತಾವು ಬರೀ ಕೈನಲ್ಲಿ ಬರ್ತಾ ಇರಲಿಲ್ಲ. ಬರಬೇಕಾದ್ರೆ ತಾವು ಬೆಳೆದಂಥ ಹಲವಾರು ಆಹಾರ ಪದಾರ್ಥಗಳಿರ್ಬೋದು, ರಾಗಿ, ಅಕ್ಕಿ, ಕಾಳುಗಳು ಎಲ್ಲವನ್ನೂ ಕೂಡ ತಗೊಂಬಂದು ನೋಡಿ ಈ ಬೃಹತಾಕಾರದ ಹಂಡೆಗಳಲ್ಲಿ ಅವರು ಹಾಕ್ತಾಯಿದ್ರು. ನಂತರ ಅದನ್ನೆಲ್ಲ ಬರುವಂಥ ಇಲ್ಲಿನ ಭಕ್ತಾದಿಗಳಿಗೆ ಪ್ರಸಾದದ ರೀತಿಯಲ್ಲಿ ಉಣಬಡಿಸಲಾಗ್ತಿತ್ತು. ದಾಸೋಹ ಮಂಟಪಕ್ಕೆ ನಾವು ಬರ್ತಿದ್ದಂಗೆ ನಮಗೆ ಒಂದು ಹೆಸರು ಕಾಣಿಸುತ್ತೆ, ಅದು ಶರಣರು ಬನ್ನಿ ಅಂತ ಹೇಳಿ. ಹೌದು, ಬಸವ ತತ್ವದ ಆಧಾರದ ಮೇಲೆ ನಡೆಯುವಂಥ ದಾಸೋಹ ಇದು. ಪ್ರತಿದಿನ ಸಾವಿರಾರು ಮಂದಿ ಇಲ್ಲಿಗೆ ಬರ್ತಾರೆ, ಪ್ರವಾಸಿಗರು ಸೇರಿದಂತೆ ಮಠಕ್ಕೆ ಬರುವ ಭಕ್ತರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಪ್ರತಿದಿನ ಪ್ರಸಾದವನ್ನು ತಗೊಂಡೋಗ್ತಾರೆ. ಸಿದ್ಧಲಿಂಗ ಸ್ವಾಮೀಜಿಯವರ ಒಂದು ಆಸೆ ಏನಿತ್ತು, ಶಿವಕುಮಾರ ಸ್ವಾಮೀಜಿಯವರ ಕನಸೇನಿತ್ತು, ಅದನ್ನು ಸಿದ್ಧಲಿಂಗ ಸ್ವಾಮೀಜಿಯವರು ಇವತ್ತು ಕೂಡ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿದಿನ ಎಲ್ಲರೂ ಕೂಡ ಸಿದ್ಧಗಂಗಾ ಮಠಕ್ಕೆ ಬರೋವರು ಯಾರೂ ಕೂಡ ಹಸುವಿನಿಂದ ಹೋಗಬಾರ್ದು, ಸಂತೃಪ್ತರಾಗಬೇಕು ಅಂತ ಹೇಳಿ ಆ ಸ್ವಾಮೀಜಿಯವರ ಆಸೆ ಇಂದು ಕೂಡ ಈಡೇರ್ತಾ ಇದೆ. ಸ್ನೇಹಿತರೆ, ನಾವು ಈಗ ಅಡುಗೆ ಮನೆಗೆ ಬಂದಿದ್ದೀವಿ. ನೋಡಿ, ಇವತ್ತೆಲ್ಲ ಕೂಡ ಗ್ಯಾಸ್ ಯುಗ, ಎಲ್ಲ ಕೂಡ ನೀವೆಲ್ಲೋದ್ರೂ ಗ್ಯಾಸ್ ಯೂಸ್ ಮಾಡ್ತಾರೆ. ಆದರೆ ಸಿದ್ಧಗಂಗಾ ಮಠ ತನ್ನ ನೈಜ ಒಂದು ವ್ಯವಹಾರವನ್ನು ಅಂದರೆ ಮೊದಲಿಂದಲೂ ಕೂಡ ಇಲ್ಲಿ ಹಚ್ಚಿದ ಒಲೆ ಆರೋದಿಲ್ಲ ಎಂಬ ಗಾದೆ ಇದೆ. ಅದೇ ರೀತಿ ನೋಡಿ, ಇವತ್ತು ಕೂಡ ಒಲೆಯಲ್ಲೇ ಕೂಡ ಇವರು ಖಾದ್ಯಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ಚಿತ್ರಾನ್ನಕ್ಕೆ ಅಥವಾ ಅಡುಗೆಗೆ ಬೇಕಾದ ಕಡಲೆ ಬೀಜಗಳನ್ನ ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅಣ್ಣ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 25 ವರ್ಷದಿಂದ ಇದ್ದೀವಿ. ಏನು ಅನಿಸುತ್ತೆ ನಿಮಗೆ? ಇಲ್ಲಿಗೆ ನಾವು ಇನ್ನೂ ಸೇವೆ ಮಾಡಬೇಕು ಅನ್ನಿಸ್ತಾ ಇದೆ. ನಾವು ಬುದ್ಧಿಯಾರಿಗೆ ಅಡುಗೆ ಮಾಡ್ಕೊಂಡಿದ್ದೆ ಹಳೆ ಮಠದಲ್ಲಿ. ಈಗ ಇಲ್ಲಿ ಆಗಲೇ 15 ವರ್ಷದಿಂದ, ಇಲ್ಲಿ 20 ವರ್ಷದಿಂದ ದಾಸೋಹದಲ್ಲಿ ಕಾರ್ಯ ಮಾಡ್ಕೊಂಡಿದ್ವಿ. ದೊಡ್ಡ ಬುದ್ಧಿಯವ್ರ ಬಗ್ಗೆ ಅವರೇ ದೇವರು ಅನ್ನಿಸ್ತಾ ಇದೆ. ಇವತ್ತು ಅವ್ರು ನಡೆದಾಡುವ ದೇವರೇನೆ, ಪ್ರತ್ಯಕ್ಷವಾಗಿ ದೇವರೇನೆ ಅವರಿಗೆ. ಅವರಿರೋದ್ರಿಂದಲೇ ಮಠ ನಡೀತಾ ಇರೋದು, ಇಂಪ್ರೂವ್ ಆಗ್ತದೆ. ಇನ್ನೂ ಜೀವಂತವಾಗಿದ್ದಾರೆ, ನಮ್ಮ ಕಣ್ಣೆದುರಿಗೆ ಇದ್ದಾರೆ ಅವರು, ನಮ್ಮ ಆತ್ಮದಲ್ಲೇ ತುಂಬಿದ್ದಾರೆ ಅವರು. ಅವ್ರನ್ನ ಮರೆಯೋಕ್ಕಾಗದಂಥ ಜೀವನ ಕೊಟ್ಟವ್ರು ನಮಗೆ. ಅವ್ರನ್ನ ಮರಿಬಾರ್ದು ಜೀವನ ತನಕ, ಇನ್ನೂ ಶಾಶ್ವತವಾಗಿರಲಿ ಅಂತ ಹೇಳಿ ಮಾಡ್ತಾರೆ. ಹೌದು, ಇದು ಕೇವಲ ಇವ್ರ ಮಾತಲ್ಲ, ಇದೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಇದೇ ಮಾತು ಹೇಳ್ತಾರೆ. ಯಾಕೆ ಅಂತ ಅಂದರೆ, ಶಿವಕುಮಾರ ಸ್ವಾಮೀಜಿ ನಮ್ಮನ್ನು ಬಿಟ್ಟೆಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ ಅನ್ನೋ ನಂಬಿಕೆ ಕೂಡ ಮಠದಲ್ಲಿ ಪ್ರತಿಯೊಂದು ಕಣಕಣದಲ್ಲೂ ಕೂಡ ಹೇಳ್ತಾ ಇದೆ. ಸ್ನೇಹಿತರೆ, ಇವತ್ತು ಯಂತ್ರಗಳ ಕಾಲ ಬಂದಿದೆ. ಪ್ರತಿಯೊಂದಕ್ಕೂ ಕೂಡ ಯಂತ್ರವನ್ನೇ ಬಳಸಿ ನಾವು ಅಡುಗೆ ಮಾಡ್ತೀವಿ. ಆದರೆ ಮಾತ್ರ ಸಿದ್ಧಗಂಗಾ ಮಠ ತನ್ನ ನೈಜತೆಯನ್ನು ಕಳ್ಕೊಂಡಿಲ್ಲ. ಇವತ್ತು ಕೂಡ ಯಂತ್ರವನ್ನು ಬಳಸ್ತಲೇ ಇಲ್ಲಿ ಉಪಯೋಗಿಸುವಂಥ ಒಂದು ಅಡುಗೆ ಪದ್ಧತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕಲ್ಲು. ಈ ಕಲ್ಲಿನಲ್ಲಿ ಬೆಳ್ಳುಳ್ಳಿಯನ್ನು ಕುಟ್ಟಿ ಇಲ್ಲಿಗೆ ಬೇಕಾದಂಥ ಮಸಾಲ ಪದಾರ್ಥಗಳನ್ನ ತಯಾರು ಮಾಡ್ತಾರೆ. ಯಾವುದು ಯಂತ್ರವನ್ನು ಬಳಸ್ತಲೇ ಇರೋದ್ರಿಂದ ಇಲ್ಲಿ ತಯಾರು ಮಾಡುವಂಥ ಆಹಾರ ಶುದ್ಧವಾಗಿ ಮತ್ತು ರುಚಿಕರವಾಗಿರುತ್ತೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ನಾವು ಸಿದ್ಧಗಂಗಾ ಮಠಕ್ಕೆ ಹೋಗ್ತಿದ್ದಂಗೆ ಸಾಂಬಾರು ಸೂಪರು ಅಂತೀವಲ್ವಾ. ನೋಡಿ ಯಾವ ಥರ ಸಾಂಬಾರು ಪುಡಿ ಇಟ್ಟಿದ್ದಾರೆ, ಪೆಟಾರಿ ಅಂತ ಕರಿತೀವಿ ಇದನ್ನು. ಈ ಪೆಟಾರಿನಲ್ಲಿ ಸಾಂಬಾರು ಪುಡಿ ಇಟ್ಟಿದ್ದಾರೆ. ಈ ಸಾಂಬಾರು ಪುಡಿ ವಿಶೇಷ ಏನು ಅಂತ ಕೇಳೋಣ. ಅಣ್ಣ, ನಿಮ್ಮ ಹೆಸರೇನಣ್ಣ? ಬಸವಣ್ಣಪ್ಪ. ಅಣ್ಣ, ಬಸವಣ್ಣಪ್ಪ. ಬಸವಣ್ಣ. ಬಸವಣ್ಣವ್ರು ಏನು ಸ್ಪೆಷಲ್ ಸಿದ್ಧಗಂಗಾ ಮಠದ್ದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತಲ್ಲ?
ಖಾರ ಪುಡಿ ಹಾಕ್ತೇವೆ ಸರ್. ಖಾರದ ಪುಡಿ ಏನೇನು ಹಾಕ್ತಾರೆ ಇದಕ್ಕೆ? ಇದು ಮಸಾಲೆ ಪುಡಿ ಐತೆ, ಖಾರ ಪುಡಿ ಇದೆ, ತರಕಾರಿ, ಬೇಳೆ, ಒಗ್ಗರಣೆನೂ ಹಾಕ್ತೇವೆ ಸ್ವಲ್ಪ, ಒಂದು ಬಕೆಟ್ ಅಷ್ಟು. ಹೌದಾ? ಇಲ್ಲಿ ಮಟ್ಟದಲ್ಲಿ ಮಿಲ್ ಇದೆಯಾ? ಹೌದು ಸರ್, ಮಠದಲ್ಲಿ ಮಿಲ್ ಇದೆ ಸರ್. ಇಲ್ಲೂ ಹಾಕ್ಸಾಗ ಅಲ್ಲೂ ಬ್ಯಾಡಿಗೆ ತೊಗೊಂಡು ಹೋಗ್ತೇವೆ ಸರ್. ಬ್ಯಾಡಗಿಗೆ ಇಲ್ಲಿಂದ ಬ್ಯಾಡಗಿ ತೊಗೊಂಡೋಗಿ ಹಾಕ್ಸ್ಕೊಂಬರ್ತೀರಾ? ಹೌದು ಸರ್. ಏನು ಸ್ಪೆಷಲ್ ಬ್ಯಾಡಗಿನಲ್ಲಿ? ಅಲ್ಲಿ ಮಿಷನ್ಗಳು ವೆರೈಟಿ ಅವೆ, ನುಣ್ಣಗೆ ಬರುತ್ತೆ. ಸ್ನೇಹಿತರೆ, ಕೇಳಿದ್ರಲ್ಲ ಈ ಸಾಂಬಾರಿನ ರುಚಿ ಇಲ್ಲಿ ಇವರೇ ಬಸವಣ್ಣ ಹೇಳೋ ರೀತಿ ಬ್ಯಾಡ್ಗಿನಲ್ಲಿ ಮಿಷನ್ನು ನಾವು ಮಿಲ್ಗೆ ಹಾಕ್ಸ್ತೀವಿ, ಅದೇ ರೀತಿ ಹಲವಾರು ಮಸಾಲೆಗಳನ್ನ, ಶುದ್ಧವಾದ ಮಸಾಲೆಗಳನ್ನ ಹಾಕ್ತೀವಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಸಿದ್ಧಗಂಗೆ ಮಠಕ್ಕೆ ಬಂದರೆ ಊಟ ಮಾಡಿದಾಗ ಸೂಪರ್ ಸಾಂಬಾರು ಅಂತ ಹೇಳೋದು ಇದೇ ಗುಟ್ಟು ಅಂತ ಅನಿಸುತ್ತೆ. ಸ್ನೇಹಿತರೆ, ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆ ಅಂದರೆ ದಾಸೋಹದ ದಿನವನ್ನು ಸಿದ್ಧಗಂಗಾ ಮಠದಲ್ಲಿ ಅದ್ದೂರಿಯಾಗಿ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಆಚರಿಸ್ತಾ ಇದ್ದಾರೆ. ಬಂಧುಗಳೇ, ಈ ವಿಚಾರವಾಗಿ ನಿಮಗೂ ಕೂಡ ಆಸಕ್ತಿ ಇದ್ದರೆ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ನಿಮಗೆ ಗೌರವ, ಪ್ರೀತಿ ಹಾಗೂ ಅವರ ಭಕ್ತಿ ಭಾವಗಳಿದ್ದರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.